ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೇವೆ. ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಭಾಗ್ಯ ಮಾವನಿಗೆ ಒಂದು ಹೊಸ ಕಾರನ್ನು ಶಾಪ್ ಮಾಡಿ ತೆಗೆದುಕೊಂಡು ಬಂದಿದ್ದಾಳೆ ಅಂತಲೇ ಹೇಳ್ಬೋದು. ಬಂದು ಮನೆಯವರೆಲ್ಲರಿಗೂ ಕೂಡ ಖುಷಿಯಾಗಿ ಅವರಿಗೆ ಒಂದು ದೊಡ್ಡ ರೀತಿಯ ಸರ್ಪ್ರೈಸನ್ನು ನೀಡಿದ್ದಾಳೆ. ಇದರಿಂದ ಮನೆಯವರಿಗೆಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದೇ ವಿಚಾರದಲ್ಲಿ ಮನೆಯವರೆಲ್ಲರೂ ಕೂಡ ಭಾಗ್ಯನ ನೋಡಿ ನನ್ನ ಸೊಸೆ ಯಾವ ಥರ ನಮಗೆಲ್ಲ ಒಂದೊಳ್ಳೆ ಕಾರ್ಯವನ್ನು ಮಾಡ್ತಿದ್ದಾಳೆ ಅಂತ ಸೊಸೆಯ ಬಗ್ಗೆ ಅಂದರೆ ಭಾಗ್ಯನ ಬಗ್ಗೆ ತುಂಬ ಹೆಮ್ಮೆ ಪಡುತ್ತಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಭಾಗ್ಯನ ಆ ಕೆಲಸಕ್ಕೆ, ಅವಳು ಮಾಡ್ತಿರುವ ಕೆಲಸಕ್ಕೆ ಮತ್ತು ಅವಳಿಗಿರುವ ಒಂದು ಸ್ವಾಭಿಮಾನವನ್ನು ಅಹಂಕಾರ ಅಂತ ಭಾವಿಸಿರುವಂತಹ ಈ ಶ್ರೇಷ್ಠ ಅವಳಿಗೆ ಕಂಡರೆ ಅಷ್ಟಕ್ಕಷ್ಟೇ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇದನ್ನು ನಾನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಅಂದುಕೊಂಡಿರುವಂತಹ ಶ್ರೇಷ್ಠ ಈಗಾಗಲೇ ಕೆಲಸ ಮಾಡುತ್ತಿರುವಂತಹ ಅವರ ಓನರ್ ಯಾರಿರ್ತಾರೆ ಅವರನ್ನು ಮೀಟ್ ಮಾಡಿ ಅವರ ಜೊತೆ ಮಾತುಕತೆಗೆ ತೊಡಗಿದ್ದಾಳೆ ಅಂತಲೇ ಹೇಳ್ಬೋದು. ಅಂದರೆ ಅಲ್ಲಿಯ ಓನರ್ ಯಾರಿದ್ದಾರೆ ಕನ್ನಿಕಾ ಅಂತ, ಅವರಿಗೆ ಈ ವಿಷಯವನ್ನು ಹೇಳಿ ಭಾಗ್ಯ ತುಂಬಾ ಬೆಳೆದು ಬಿಟ್ಟಿದ್ದಾಳೆ ಮತ್ತು ಅವಳನ್ನು ಹೇಗಾದರೂ ಮಾಡಿ ನಾವು ಕೆಲಸದಿಂದ ಕಿತ್ತಾಕಬೇಕು ಅಂತ ಕನ್ನಿಕಾ ಅವರಿಗೆ ಹೇಳ್ತಿದ್ದಾರೆ. ಆದರೆ ಇದನ್ನು ಗಮನಿಸುತ್ತಿರುವಂತಹ ಕನ್ನಿಕಾ ಅವಳು ಬೆಳೆದರೆ ನಮಗೆ ಮುಂದೊಂದು ದಿನ ತೊಂದರೆಯಾಗುತ್ತದೆ ಅಂತ ಅಂದುಕೊಂಡು ಅವಳ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾಳೆ. ಶ್ರೇಷ್ಠನ ಮಾತುಗಳನ್ನು ಕೇಳಿದ ಕನ್ನಿಕಾ ಹೇಳ್ತಿದ್ದಾಳೆ, ಅವಳನ್ನು ಏಕಾಏಕಿ ನಮ್ಮ ಸಂಸ್ಥೆಯಿಂದ ತೆಗೆದುಹಾಕಲು ಸಾಧ್ಯವಿಲ್ಲ. ಏಕೆಂದರೆ ಭಾಗ್ಯ ತುಂಬಾ ಬೆಳೆದು ಬಿಟ್ಟಿದ್ದಾಳೆ ಮತ್ತು ಎಲ್ಲರ ಜೊತೆಯಲ್ಲೂ ಕೂಡ ತುಂಬಾ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಿದ್ದಾಳೆ ಮತ್ತು ಎಲ್ಲರಿಗೂ ಕೂಡ ಬೇಕಾದವಳಾಗಿದ್ದಾಳೆ. ಅವಳನ್ನು ಏಕಾಏಕಿ ನಾವು ತೆಗೆದು ಹಾಕಿದರೆ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ಬರುತ್ತದೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರೇಷ್ಠ ಹೇಳ್ತಾಳೆ, ಹಾಗಾದರೆ ನಾನು ನಿಮ್ಮನ್ನು ನಂಬಿಕೊಂಡು ನಾನು ಬಂದಿದ್ದೆ, ಹಾಗಾದರೆ ನಿಮ್ಮಿಂದಲೂ ಕೂಡ ಸಾಧ್ಯವಾಗೋದಿಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಕೋಪಗೊಂಡ ಕನ್ನಿಕಾ ಹೇಳ್ತಾಳೆ, ನೀನು ಫಸ್ಟು ಬಾಯನ್ನು ಮುಚ್ಚು, ಯಾಕೆಂದರೆ ಈ ಕೆಲಸನ ನಾನು ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಈಗಾಗಲೇ ಬೆಳೆದಿರುವಂತಹ ಈ ಭಾಗ್ಯನನ್ನು ಹಂತವಾಗಿ ಅವಳನ್ನು ಮುಗಿಸಲು ಎಲ್ಲ ರೀತಿಯ ಪ್ರಯತ್ನವನ್ನು ನಾನು ಮಾಡ್ತೇನೆ ಮತ್ತು ಅವಳಿಗೆ ಹಂತದಲ್ಲೂ ಕೂಡ ಕೆಟ್ಟ ಹೆಸರು ಬರಬೇಕು, ನಂತರ ಅವಳನ್ನು ಈ ಸಂಸ್ಥೆಯಿಂದ ತೆಗೆದು ಹಾಕಬೇಕು ಅಂತ ಈಗಾಗಲೇ ಹೇಳುತ್ತಿದ್ದಾಳೆ. ಇದೇ ವಿಚಾರದಲ್ಲಿ ತುಂಬಾ ಖುಷಿಯಾಗಿರುವಂತಹ ಶ್ರೇಷ್ಠ ಕನ್ನಿಕಾ ಅವ್ರಿಗೆ ಹೇಳ್ತಿದ್ದಾಳೆ, ಹಾಗಾದರೆ ಈ ಮಾತುಗಳನ್ನು ನಾನು ನಂಬಬಹುದು ಅಂತ ಅನ್ಕೋತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕನ್ನಿಕಾ ಹೇಳ್ತಾಳೆ, ಭಾಗ್ಯನ ಗೇಮ್ ಸ್ಟಾರ್ಟು ಇವಾಗ ಮಾಡ್ತೀನಿ ನಾನು ಅಂತ ಜೋರವಾಗಿ ಹೇಳ್ತಿರ್ತಾಳೆ. ಮತ್ತು ಇದನ್ನು ಅರಿತು ಮುಂದೆ ನಡೆಯುತ್ತಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಮಾವನಿಗೆ ಹೊಸ ಕಾರನ್ನು ಕೊಡಿಸಿರುವಂತಹ ಭಾಗ್ಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತ ದೇವರಿಗೆ ಹರಕೆ ಕಟ್ಟುತ್ತಿದ್ದಾಳೆ. ಇದೇ ವಿಚಾರದಲ್ಲಿ ಈಗಾಗಲೇ ಆ ಓನರ್ ಅಂದರೆ ಕನ್ನಿಕಾ ಮತ್ತು ಶ್ರೇಷ್ಠನ ಇಬ್ಬರು ಕೂಡ ಭಾಗ್ಯನ ವಿರುದ್ಧ ಒಂದಾಗಿದ್ದಾರೆ. ಸ್ನೇಹಿತರೆ, ಈ ಹೊಂದಾಣಿಕೆ ಮುಂದಿನ ಆ ಭಾಗ್ಯನ ಕೆಲಸಕ್ಕೆ ಕುತ್ತು ಕೊಡುವ ಎಲ್ಲ ಲಕ್ಷಣಗಳು ಕೂಡ ಕಾಣುತ್ತಿದೆ. ಇದೇ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಭಾಗ್ಯ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾಳೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೇವೆ ಸ್ನೇಹಿತರೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.